ಹಾಯ್ ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಮದ್ದೂರು ವಡೆ, ಬಿಸಿ ಬಿಸಿ ಮದ್ದೂರು ವಡೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನಿಲ್ಲಿ ಇವಾಗ ಆಗಲೇ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ, ಒಳ್ಳೆ ಟೇಸ್ಟ್ ಇರುತ್ತೆ ಅಂತ. ಎಣ್ಣೆ ಬಿಸಿ ಆಗಬೇಕು. ಮದ್ದೂರು ವಡೆಗೆ ಬೇಕಾಗಿರೋಂಥ ಸಾಮಗ್ರಿಗಳು: ಈರುಳ್ಳಿ, ಮೈದಾ ಹಿಟ್ಟು, ಚಿರೋಟಿ ರವೆ, ಬಾದಾಮಿ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಎಣ್ಣೆಲಿ ಕರೆದಿರೋ ಅಂಥ ಕರಿಬೇವು, ಜೀರಿಗೆ, ಉಪ್ಪು, ಬೆಣ್ಣೆ. ಒಂದು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3/4 kg ಈರುಳ್ಳಿ ತೊಗೊಂಡಿದ್ದೀನಿ. ತುಂಬ ತೆಳುವಾಗಿ ಹೆಚ್ಕೋಬೇಕು. ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅರ್ಧ ಕಟ್ಟಷ್ಟು ಕರಿಬೇವು ತೊಗೊಂಡು ಎಣ್ಣೆಲಿ ಕರೆದಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಹಾಕೋತಾ ಇದ್ದೀನಿ. ಒಂದೆರಡು ಸ್ಪೂನಷ್ಟು ಜೀರಿಗೆ, ಒಂದು 5 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಗೋಡಂಬಿನ 50 ಗ್ರಾಮ್ ತೊಗೊಂಡಿದ್ದೀನಿ. ಬಾದಾಮಿನೂ ಅಷ್ಟೇ ಒಂದು 50 ಗ್ರಾಮ್ ತೊಗೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಕಾಲು kg ಮೈದಾ ತೊಗೊಂಡಿದ್ದೀನಿ. ಚಿರೋಟಿ ರವೆನೂ ಅಷ್ಟೇ 1/4 kg ತೊಗೊಂಡಿದ್ದೀನಿ. ಬೆಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಎಣ್ಣೆ ಹಾಕಬೇಕು. ಬಿಸಿ ಬಿಸಿ ಎಣ್ಣೆನೇ ಹಾಕೋಬೇಕು, ಕಾದಿರೋಂಥ ಎಣ್ಣೆನ. ನಾನಿಲ್ಲಿ 2 ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿನ ಈ ರೀತಿ ಕಿವುಚ್ಕೊಂಡ್ರೆ ನೀರು ಬಿಡುತ್ತೆ. ಎಕ್ಸ್ಟ್ರಾ ನೀರೇನು ಹಾಕೊಳ್ಳೋದೇನು ಬೇಕಾಗಿಲ್ಲ. ಗೋಡಂಬಿ, ಬಾದಾಮಿ 2 ಆಪ್ಷನಲ್ಲು. ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ. ಹದ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಿವುಚ್ಕೊಂಡ್ರೆ ನೀರಿನ ಅಂಶ ಬಿಡುತ್ತೆ, ನೀಟಾಗಿ ಬೈಂಡಿಂಗ್ ಆಗುತ್ತೆ ಅವಾಗ. ಸ್ವಲ್ಪ ದೊಡ್ಡ ಬಾಣಲಿನೇ ಇಟ್ಕೋಬೇಕು ಕಲಸೋದಕ್ಕೆಲ್ಲ. ನೋಡಿ, ಹದ ಬಂದಿದೆ, ಸಾಕು. ಇಷ್ಟ ಆದರೆ ನೋಡಿ, ಈ ರೀತಿ ಬರುತ್ತೆ. ಉಂಡೆ ಕಟ್ಕೋಬೇಕು. ಸ್ವಲ್ಪ ಮುಕ್ಕಿದ್ರೆ ಸರಿ ಹೋಗುತ್ತೆ, ನೀಟಾಗಿ ಉಂಡೆ ಆಗುತ್ತೆ. ಇಲ್ಲಾಂದರೆ ಬಿಟ್ಬಿಟ್ಟಂಗೆ ಆಗ್ಬಿಡುತ್ತೆ. ನೋಡಿ, ರೆಡಿಯಾಗಿದೆ. ಈ ರೀತಿ ಉಂಡೆ ಕಟ್ಕೋಬೇಕು ಎಲ್ಲನೂ. ಈ ರೀತಿ ಉಂಡೆ ಮಾಡಿಕೊಂಡು ಈ ರೀತಿ ತಟ್ಕೋಬೋದು. ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಎಲ್ಲನೂ ಇದೇ ರೀತಿ ಮಾಡಿಟ್ಕೋಬೇಕು. ಎಣ್ಣೆ ಕಾದಿದೆ, ಒಂದೊಂದೇ ಹಾಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು.
ತಿರುವಾಕ್ಸ್ಕೋಬಾರ್ದು, ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಒಡೆದೋದಂಗಾಗುತ್ತೆ. ತಿರುವಾಕ್ಸ್ಕೊತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸಾಕು, ಇಷ್ಟು ಬೆಂದರೆ ನೋಡಿ ನೀಟಾಗಾಗಿದೆ. ಇಷ್ಟಾದರೂ ಸಾಕು. ಇನ್ನೂ ಜಾಸ್ತಿ ಬೇಯಿಸ್ಕೊಂಡ್ರೆ ಸೀಸಿದಂಗೆ ಆಗ್ಬಿಡುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದಕ್ಕೆ ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮದ್ದೂರೊಡೆ ರೆಡಿಯಾಗಿದೆ. ಟೇಸ್ಟ್ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.